ಲವ್ ಯೂಟ್ಯೂಬ್ ಸಾರಿ ಏನಂದರೆ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದು ಭಾಳ ಇತ್ತು. ಹಂಗಾಗಿ ಮಾಡಿದ್ಮೇಲೆ ನನಗೆ ಯಾಕೋ ಭಯ ಅನಿಸಿತು. ಎಲ್ಲೇ ಹೋಗಲಿ ನನಗೆ ಭಯ ಅನಿಸೋದು. ಹಂಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಇನ್ನೇನಿಲ್ಲ, ನನಗೆ ಅವೇನೇನೋ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಏನೋ ಹಾಕೋದು ಬರಲ್ಲ. ನಾ ಒಂಥರ ಏನಂದರೆ ಓದಿಲ್ಲ, ಹಳ್ಳಿ ಜನ. ಹಂಗಾಗಿ ಎಲ್ಲೇನು ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ಗೂಗಲ್ ಸಾರಿ ನೀವು ಸಲಹೆ ಕೊಟ್ಟರೆ ನಾನು ನಿಮ್ಮಿಂದ ನಾನು ಏನು ಬರುತ್ತೋ ಅದನ್ನ ಮಾಡೋಕ್ಕೆ ಸಾಧ್ಯ. ಅದ್ರ ಮೇಲ್ಪಟ್ಟು ನಾನು ಓದಿಲ್ಲ. ಸಾರಿ ಯೂಟ್ಯೂಬ್ ಸಾರಿ. ದಯವಿಟ್ಟು ನಾನು ಸಾರಿ ಕೇಳ್ತೀನಿ. ಯೂಟ್ಯೂಬರ್ಸರು, ಸಬ್ಸ್ಕ್ರೈಬರು ಎಲ್ಲರಿಗೂ ಸಾರಿ. ನಾನಿನ್ನೂ ಕಲಿತಾ ಇದ್ದೀನಿ. ಅದು ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲಿ ಯಾವ ಅಕೌಂಟು ನಾನು ಸೆಲೆಕ್ಟ್ ಮಾಡಬೇಕು, ನಾನು ಏನು ಮಾಡಬೇಕು ಅಂತ ಒಂದೂ ತಿಳಿತಾ ಇಲ್ಲ. ಹಂಗಾಗಿ ಏನಾದರೂ ತಪ್ಪಿದರೆ ನನ್ನನ್ನು ಕ್ಷಮಿಸಿ ನಮಗೆ ಸಹಾಯ ಮಾಡಬೇಕು ಯೂಟ್ಯೂಬರ್ಸರು. ಅದೇ ರೀತಿಯಾಗಿ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ನನಗೇನು ಗೊತ್ತಾಗ್ತಾಯಿಲ್ಲ. ಇದರಲ್ಲಿ ಎಲ್ಲ ಇಂಗ್ಲೀಷು ಏನೇನೋ ಎಲ್ಲ ಇರ್ತವೆ. ನಾನು ಎಲ್ಲೆಲ್ಲಿ ಏನೇನು ಮಾಡ್ತೀನಂತ ನನಗೆ ಗೊತ್ತಿಲ್ಲ. ಸಹಾಯ ಮಾಡಬೇಕು ಯೂಟ್ಯೂಬ್. ಎಲ್ಲೇ ಹೋಗಲಿ, ಎಲ್ಲೇ ಏನೇ ಮಾಡ್ತೀನಿ ಅಂದ್ರೂ ಅಲ್ಲಿ ಅಡ್ರೆಸ್ ಕೇಳ್ತಾರೆ, ಇಲ್ಲಿ ಅಡ್ರೆಸ್ ಕೇಳ್ತಾರೆ, ಮತ್ತು ಫೋನ್ ನಂಬರ್ ಎಲ್ಲ ಕೇಳ್ತಾರೆ. ಹಂಗಾಗಿ ನನಗೆ ತುಂಬ ಭಯ ಅನಿಸಿತು. ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಆದಷ್ಟು ಮಾಡ್ತೀನಿ. ನಮ್ದು ಸ್ವಲ್ಪ ಯಾಕೋ ಹುಷಾರಿಲ್ಲ ತಿಂಗಳಿಂದ ನನಗೆ. ಹಂಗಾಗಿ ಸುಮ್ಮನೆ ಆಗಿದ್ದೀನಿ. ಮೇಲಾಗಿ ನಾನು ಯಾವ ಫಿಲಮ್ ನಾವು ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಫಿಲಮ್ಗಳು ನಾನು ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಅಡುಗೆದು ಏನಾದರೂ ಒಂದು ಮಾಡಬೇಕು ಅಂತಂದು ನಾನು ಬಂದೆ. ವೈರಲ್ಲಾಗಿ ಎಲ್ಲ ಜನಗಳು ನನಗೆ ಭಯಪಡಿಸಿದ್ರು. ಹಂಗಾಗಿ ಸುಮ್ಮನೆ ಆಗಿದ್ದೀನಿ. ಸಾರಿ ಯೂಟ್ಯೂಬ್, ಗೂಗಲ್ ಸಾರಿ.